ಜೈ ಶ್ರೀರಾಮ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಡಿಸಿಡೇಸ್ ಕನ್ನಡ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಅಲ್ಲಿ ಒಂದು ಓನರ್ಶಿಪ್ ರಿವ್ಯೂ, ನಿಮಗೆ ಏನೇನ್ ಮಾಡ್ಸ್ ಮಾಡಿದೀವಿ ಪ್ಲಸ್ ನಮ್ಮ ಎಕ್ಸ್ಪೀರಿಯನ್ಸ್ ಯಾವ ತರ ಇದೆ ಅಂತ ಹೇಳಕ್ಕೆ ಒಂದು ವಿಡಿಯೋ ಮಾಡ್ತಿರೋಂಥದ್ದು. ಗಾಡಿ ನಾವು ಡೆಲಿವರಿ ತಗೊಂಡಿರುವಂತದ್ದು ಆಗಸ್ಟ್ 25, 2025 ತಗೊಂಡಿದ್ವಿ. ಸೊ ಸುಮಾರು ಒಂದು 5 ತಿಂಗಳು ಆಯ್ತು. ಇವಾಗ ಆಲ್ಮೋಸ್ಟ್ ಒಂದು 16,000 ಕಿಲೋಮೀಟರ್ಸ್ ಓಡಿದೆ. ಫಸ್ಟ್ ಸರ್ವಿಸ್ ಕೂಡ ಆಗಿದೆ. 10,000 ಕಿಲೋಮೀಟರ್ ಏನ್ ಮಾಡಬೇಕು ಅದನ್ನ ಕೂಡ ಸರ್ವಿಸ್ ನಾವು ಮಾಡಿಸ್ಕೊಂಡಿದೀವಿ. ಲಾಂಗ್ ಡ್ರೈವ್ ಕೂಡ ಮಾಡ್ಕೊಂಡಿದೀವಿ. ಆಲ್ಮೋಸ್ಟ್ 2,000-2,500 ಕಿಲೋಮೀಟರ್ ಮೇಲೂ ಕೂಡ ಕಂಟಿನ್ಯೂಸ್ ಆಗಿ ಓಡಿಸ್ಕೊಂಡಿದೀವಿ. ಗಾಡಿ ಅಂತೂ ಟಾಪ್ ನಾಚ್ ಆಗಿದೆ. ಆದ್ರೆ ಬೇಕಾಗಿರುವಂತದ್ದು ಸ್ವಲ್ಪ ಬೇಸಿಕ್ಸ್ ಲ್ಯಾಕಿಂಗ್ ಇದೆ ಈ ಗಾಡಿಯಲ್ಲಿ. ಅದೇನೇನು ಅಂತ ಹೇಳ್ಬಿಟ್ಟು ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಪ್ಲಸ್ ಅದನ್ನ ನಾವು ಯಾವ ತರ ರೆಕ್ಟಿಫೈ ಮಾಡ್ಕೊಂಡಿದೀವಿ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಸೊ ನಮ್ಮ ಗಾಡಿ ಕಲರ್ ಬಂದ್ಬಿಟ್ಟು ಆಟಿಟ್ಯೂಡ್ ಬ್ಲಾಕ್ ಅಂತ. ಟೊಯೋಟಾದಲ್ಲಿ ಅಕಸ್ಮಾತ್ ಬ್ಲಾಕ್ ಕಲರ್ ತಗೋಬೇಕು ಅಂತಂದ್ರೆ ಆನ್ ಆರ್ಡರೇ ಮಾಡ್ಕೊಳ್ಳುವಂಥದ್ದು. ಬ್ಲಾಕ್ ಆಗಿ ಇದ್ಮೇಲೆ ಡಸ್ಟ್ ಅಂತೂ ಸಿಕ್ಕಾಪಟ್ಟೆ ಆಗುತ್ತೆ. ಪ್ಲಸ್ ಸ್ಕ್ರಾಚಸ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಫಸ್ಟ್ ನಾವು ಮಾಡಿಸ್ಕೊಂಡಿದ್ದು PPF. ಇದು ಫುಲ್ ಗಾಡಿ ನಮಗೆ PPF ಆಗಿದೆ. ಆಲ್ಮೋಸ್ಟ್ 1.5 ವರೆಗೂ ಏನೋ ಬಿತ್ತು ಅನ್ಸುತ್ತೆ ನಮ್ಗೆ ಆ ಟೈಮಲ್ಲಿ PPF ಕಾಸ್ಟ್. ಆಮೇಲೆ ಇದರಲ್ಲಿ ಲ್ಯಾಕಿಂಗ್ ಇರೋಂಥದ್ದು ಹೆಡ್ಲೈಟ್ಸ್. ಆಕ್ಚುಲಿ ಫಸ್ಟ್ ಏನ್ ಹೆಡ್ಲೈಟ್ಸ್ ಕೊಟ್ಟಿರ್ತಾರಲ್ಲ ಅದು ರೋಡ್ ಕೂಡ ಕಾಣಲ್ಲ ನಮ್ಗೆ. ಅರ್ಥ ಆಗುತ್ತೆ ನಮ್ಗೆ ಬೇರೆಯವರಿಗೆ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ಹೇಳಿ ಅಟ್ಲೀಸ್ಟ್ ರೋಡ್ಗೆ ಡೈರೆಕ್ಷನ್ ಮಾಡುವಂತ ಲೈಟ್ಸ್ ಕೂಡ ಇಲ್ಲ. ಇವರಲ್ಲಿ ಟಾಪ್ ಮಾಡಲ್, ಮಿಡ್ ಮಾಡಲ್, V ಮತ್ತೆ Z ಇವುಗಳಲ್ಲೂ ಕೂಡ ನಮಗೆ ಹೆಡ್ಲೈಟ್ ವಿಸಿಬಿಲಿಟಿ ಅಷ್ಟೊಂದಿಲ್ಲ. ಅದರಲ್ಲಿ ಸ್ಟಾಕ್ ಪ್ರಾಜೆಕ್ಟರ್ಸ್ ಬರುತ್ತೆ. ಸೊ ನಾವು ಅದಕ್ಕೆ ಫಸ್ಟ್ ಮಾಡ್ಕೊಂಡಿದ್ದು ಎಲ್ಲ LED ಗೆ ಚೇಂಜ್ ಮಾಡ್ಕೊಂಡಿರುವಂತದ್ದು. ಅದರಿಂದಾಗಿ ನಮಗೆ ವಿಸಿಬಿಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಪ್ಲಸ್ ಹೈ ಬೀಮು ಕೂಡ ಪ್ರಾಪರ್ ಶಾರ್ಪ್ ಆಗಿದೆ. ಆಮೇಲೆ ಫಾಗು ಅಲ್ಲಿ ಖಾಲಿ ಬಿಟ್ಟಿರ್ತಾ ಇದ್ರು. ಯಾಕಂತಂದ್ರೆ ನಾವು ತಗೊಂಡಿರುವಂತದ್ದು ಬೇಸಿಕ್ ಗಾಡಿ, ನಾವೇ ಬಿಲ್ಡ್ ಮಾಡೋಣ ಅಂತ ಹೇಳಿ. ಸೊ ಫಾಗು ನಾವು ಪ್ರಾಜೆಕ್ಟರ್ ಹಾಕ್ಸ್ಕೊಂಡಿರುವಂತದ್ದು. ಅದು ಹೈಪರ್ ಲಿಂಕ್ 3 ಇಂಚ್ ಪ್ರಾಜೆಕ್ಟರ್. 3 ಕಲರ್ ಬರುತ್ತೆ. ಅದರಲ್ಲಿ ಯೆಲ್ಲೋ ಬರುತ್ತೆ, ಅದಾದ್ಮೇಲೆ ವೈಟ್ ಬರುತ್ತೆ, ವಾರ್ಮ್ ವೈಟ್ ಕೂಡ ಬರುತ್ತೆ. ಅದು ಕೂಡ ತುಂಬಾ ಚೆನ್ನಾಗಿ ನಮ್ಗೆ ಸಪ್ಲಿಮೆಂಟ್ ಮಾಡುತ್ತೆ. ಪ್ರಾಬ್ಲಮ್ ಏನು, ನೀವು ಹೈ ವಾಟ್ ಇರುವಂತದ್ದು ಲೈಟ್ಸ್ ಹಾಕ್ಸ್ಕೊಂಡ್ರೆ ಅಂತಂದ್ರೆ ನಿಮ್ಗೆ ಗಾಡಿಯಲ್ಲಿ ಫ್ಯೂಸ್ ಜಾಸ್ತಿ ಹೋಗ್ತಾ ಇರತ್ತೆ. ನಾರ್ಮಲ್ ಆಗಿ ಈಗ ಬರ್ತಿರುವಂತ ಕ್ರಿಸ್ಟಾಗಳಲ್ಲಿ ಪ್ರತಿಯೊಂದು ಹೆಡ್ ಲೈಟ್ಗೂ ಕೂಡ ಸಪರೇಟ್ ಆಗಿ ಫ್ಯೂಸ್ ಇಟ್ಟಿದ್ದಾರೆ. ಕೆಲವೊಂದ್ಸರಿ 2 ಲೈಟ್ ಹೋಗ್ಬಿಡತ್ತೆ, ಕೆಲವೊಂದ್ಸರಿ ಒಂದೇ ಲೈಟ್ ಹೋಗಿರತ್ತೆ. ಅದಕ್ಕೋಸ್ಕರ ನೀವು ಫ್ಯೂಸು ರೆಗ್ಯುಲರ್ ಆಗಿ ಹೋಗ್ತಾ ಇರತ್ತೆ, ಅದನ್ನೊಂದು ಚೆಕ್ ಮಾಡಿಸ್ಕೊಂತಾ ಇರಬೇಕು. ಸೊ ನಾವೇನ್ ಮಾಡ್ಕೊಂಡಿದೀವಿ, ಜಾಸ್ತಿ ಆಂಪ್ಸ್ ಇರುವಂತ ಫ್ಯೂಸ್ ನ ಅದರಲ್ಲಿ ಇನ್ಸ್ಟಾಲೇಷನ್ ಮಾಡಿಸ್ಕೊಂಡಿದೀವಿ. ಸೊ ಇವಾಗವರೆಗೂ ಕೂಡ ನಮ್ಗೆ 2 ಸರಿ ಪ್ರಾಬ್ಲಮ್ ಬಂದಿತ್ತು. ಬಟ್ ಫ್ಯೂಸ್ ನಾವು ಜಾಸ್ತಿ ಆಂಪ್ಸ್ ಇರುವಂತದ್ದು ಹಾಕಿದ್ಮೇಲೆ ನಮ್ಗೆ ಏನಾದ್ರ ಇಶ್ಯೂ ಬರಲಿಲ್ಲ. ಸೊ ನಾವು ಗಾಡಿ ತಗೊಂಡಿರ್ಬೇಕಾದ್ರೆ ಇದು ಬೇಸಿಕ್ ಮಾಡೆಲ್ ಆಗಿರುವಂತದ್ರಿಂದ 16 ಇಂಚ್ ನಮಗೆ ಇದರಲ್ಲಿ ಅಲಾಯ್ ಬರ್ತಾ ಇತ್ತು. ಸೊ ನಾವು ಗಾಡಿ ತಗೊಂಡಿರ್ಬೇಕಾದ್ರೆ ಇದರಲ್ಲಿ 16 ಇಂಚ್ ಸ್ಟೀಲ್ ರಿಮ್ಸ್ ಬರ್ತಾ ಇತ್ತು. ಪ್ಲಸ್ ಅಪೋಲೋ ಟೈರ್ಸ್ ಕೊಟ್ಟಿದ್ರು ನಮ್ಗೆ ಕಂಪನಿ ಕಡೆಯಿಂದ. ನಾವು ಅದನ್ನ ಚೇಂಜ್ ಮಾಡ್ಕೊಂಡು 17 ಇಂಚ್ ಅಲಾಯ್ ಹಾಕೊಂಡಿದ್ವಿ. ನಾವು ಅದನ್ನ ಚೇಂಜ್ ಮಾಡ್ಕೊಂಡು 17 ಇಂಚ್ ಅಲಾಯ್ ಹಾಕೊಂಡಿದ್ವಿ. ಅದಾದ್ಮೇಲೆ ಕಾಂಟಿನೆಂಟಲಿನ ಟೈರ್ ಹಾಕ್ಸ್ಕೊಂಡಿದೀವಿ. ಇದರ ಸೆಕ್ಷನ್ ಬಂದ್ಬಿಟ್ಟು 21660R17 ಅಂತ. ಇದು ಬಂದ್ಬಿಟ್ಟು ಶಿವಶಕ್ತಿ ಟೈರ್ಸ್ ಅವ್ರ ಹತ್ರ ತಗೊಂಡಿದ್ದು. ಅಲಾಯ್ಸ್ ಕೂಡ ನಮ್ಗೆ ಅವರೇ ಮಾಡಿಸ್ಕೊಂಡು ಕೊಟ್ಟಿದ್ದು. ಅದಾದ್ಮೇಲೆ ನಾವು ಮಾಡಿಸ್ಕೊಂಡಿದ್ದು ಇದು ಫುಟ್ ರೆಸ್ಟ್. ಇದಕ್ಕೆ ಫುಟ್ ರೆಸ್ಟ್ ಅಂತಾರೆ ಅಂತ ಹೇಳಿ ಅನ್ಕೊಂಡಿದೀನಿ. ಸೊ ಇದು ನಮ್ಗೆ ಪೇರೆಂಟ್ಸ್ ಗೆಲ್ಲ ಹತ್ತದಕ್ಕೆ ಈಸಿ ಆಗತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಹಾಕ್ಸ್ಕೊಂಡಿದ್ದು. ಇಲ್ಲ ಅಂತಂದ್ರೆ ಹೈಟ್ ಅಲ್ಲಿ ಏನಾದ್ರು ಇರ್ಬೇಕಾರೆ ಸ್ವಲ್ಪ ಕಷ್ಟ ಆಗತ್ತೆ ಹತ್ತದಕ್ಕೆ. ಅದಕ್ಕೋಸ್ಕರ ಅದನ್ನ ಇನ್ಸ್ಟಾಲ್ ಮಾಡಿಸ್ಕೊಂಡ್ವಿ. ಪ್ಲಸ್ ಇನ್ನೊಂದು ಇದೇನು ಸೈಡ್ ನಮ್ಗೆ ಫ್ರೇಮ್ಸ್ ಇದೆಯಲ್ಲ, ರೇನ್ ವೈಸರ್ ಅನ್ಸತ್ತಿದು. ಸೊ ಇವನ್ನು ಕೂಡ ಇನ್ಸ್ಟಾಲೇಷನ್ ಮಾಡಿಸ್ಕೊಂಡಿದ್ವಿ. ಇದನ್ನ ಬರೀ ಡೋರ್ಸಿಗೆ ಅಷ್ಟೇ ಮಾಡಿಸ್ಕೊಂಡಿದೀವಿ. ಇದೇನು 3rd ರೋ ಇದೆಯಲ್ಲ ಅದಕ್ಕೇನು ಹಾಕಿಲ್ಲ. ಅದನ್ನ ಬಿಟ್ರೆ ನಾವು ಗಾಡಿ ಪ್ರಾಪರ್ ಆಗಿ ಎವ್ರಿ ಡೆನಿಸನ್ ಇಂದು ಟಿಂಟ್ ಹಾಕ್ಸ್ಕೊಂಡಿರುವಂತದ್ದು. ಪ್ಲಸ್ ಇದು ಇರುವಂತದ್ದು ಲೀಗಲ್ ಟಿಂಟ್. ಸುತ್ತನೂ ಕೂಡ ನಮ್ಗೆ 50% ಇದೆ, ಫ್ರಂಟ್ 70% ಇದೆ. ಕರ್ನಾಟಕದಲ್ಲಂತೂ ಏನು ಪ್ರಾಬ್ಲಮ್ ಮಾಡಲ್ಲ, ಎಲ್ಲರಿಗೂ ಗೊತ್ತಿರತ್ತೆ. ಬಟ್ ಕರ್ನಾಟಕ ಗಾಡಿ ಗೋವಾ ಹೋಗ್ಬಿಟ್ರೆ ಟಿಂಟಿಗೆ ಫೈನ್ ಹಾಕಂತದ್ದು ಪ್ಲಸ್ 500. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಗೆ ಟೇಲ್ ಲೈಟ್ಸ್. ಸೊ ಟೇಲ್ ಲೈಟ್ ನಮ್ಗೆ ಈ ತರದ್ದು ಉದ್ದ ಟೇಲ್ ಲೈಟೇ ಇರ್ಲಿ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡಿದ್ರು. ಇದು ಪ್ಲಸ್ ಫುಲ್ ಸ್ಮೋಕ್ ಇರೋಂತದ್ರಿಂದ ಓವರ್ ಆಲ್ ಬ್ಲಾಕ್ ಲುಕ್ ಗೆ ಇದು ಚೆನ್ನಾಗತ್ತೆ. ಪ್ಲಸ್ ವಿಸಿಬಿಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ಯಾಕಂತಂದ್ರೆ ಮಿಡಲ್ ವರ್ಗು ಕೂಡ ಬರುತ್ತೆ ಅಂತ. ಅದ್ರ ಜೊತೆಗೆ ಕ್ರಿಸ್ಟಾ, ಇನೋವಾ ಅಂತೆಲ್ಲ ಬರ್ದಿರೋಂತ ತೆಗೆಸ್ಬಿಟ್ಟಿದೀವಿ. ಬೇರೆ ಗಾಡಿನೂ ಕೂಡ ನಾವು ಬರ್ದಿರೋಂಥದ್ನ ಫಸ್ಟ್ ಕ್ರೋಮ್ ಇರೋಂಥದ್ನೆಲ್ಲ ತೆಗೆಸ್ಬಿಟ್ಟಿರ್ತೀವಿ. ಇದು ಕೂಡ ನಮ್ಗೆ ಇಷ್ಟ ಇರಲಿಲ್ಲ, ಬಟ್ ಬರೋದೇ ಹಾಗೆ ಅಂತ ಹೇಳ್ಬಿಟ್ಟು ಅದನ್ನೊಂದು ಇನ್ಸ್ಟಾಲೇಷನ್ ಮಾಡಿಸ್ಕೊಂಡಿರುವಂಥದ್ದು. ಬಟ್ ಅದನ್ನ ಬಿಟ್ರೆ ಓವರ್ ಆಲ್ ಆಗಿ ಫುಲ್ ಬ್ಲಾಕ್ ಆಗಿ ಚೆನ್ನಾಗಿ ಕಾಣುತ್ತೆ. ಮೋಸ್ಟ್ ಫೇವ್ರೇಟ್ ಬಂದ್ಬಿಟ್ಟು ಇದಿರೋಂಥದ್ದು. ಇನ್ನೊಂದು ಇಲ್ಲಿ ಕಾಲಿಡೋ ಕಡೆ ಸ್ಕಫ್ ಪ್ಲೇಟ್ಸ್ ಅಂತ ಒಂದು ಬರುತ್ತೆ. ಅದನ್ನ ಕ್ರಿಸ್ಟಾ ಸ್ಕಫ್ ಪ್ಲೇಟ್ಸ್ ಹಾಕ್ಸ್ಕೊಂಡಿದ್ದು. ಇದರಲ್ಲಿ ಬಂದ್ಬಿಟ್ಟು ಲೈಟ್ ಬರುತ್ತೆ ಬ್ಲೂ ಕಲರು. ಅದು ಅಷ್ಟೊಂದು ಇಷ್ಟ ಇರಲಿಲ್ಲ. ಬಟ್ ವರುಣ್ ಅವರು ಟ್ಯಾಗ್ 99 ಅಲ್ಲಿ ಅದೇ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅವ್ರು ಅದನ್ನ ಇನ್ಸ್ಟಾಲೇಷನ್ ಮಾಡಿಸ್ಕೊಂಡಿದ್ದಾರೆ. ಅಕಸ್ಮಾತ್ ಕತ್ಲಲ್ಲಿ ಎಲ್ಲರೂ ನಿಲ್ಸಿದ್ರೆ ಅವಾಗ ಪೇರೆಂಟ್ಸ್ ಎಲ್ಲರಿಗೂ ಕೂಡ ಒಂದು ಗೈಡಿಂಗ್ ಲೈಟ್ ಆಗಿ ಆಕ್ಟ್ ಮಾಡುತ್ತೆ ಎಲ್ಲಿ ಕಾಲಿಡಬೇಕು ಅಂತ. ಸೊ ಅದೊಂದು ಪ್ರಾಕ್ಟಿಕಲ್ ಅಂತ ಹೇಳಿ ಅನ್ಸಿತ್ತು ನಮ್ಗೆ. ಅದನ್ನೊಂದು ಇನ್ಸ್ಟಾಲೇಷನ್ ಮಾಡಿಸ್ಕೊಂಡಿದೀವಿ. ಇನ್ನೊಂದು ನಾವು ಟೊಯೋಟಾದಲ್ಲೇನೆ ಈ ಫ್ಲೋರಿಂಗ್ ನ ಹಾಕೊಂಡಿರುವಂತದ್ದು ಅಂತಂದ್ರೆ ಫ್ಲೋರ್ ಮ್ಯಾಟ್. ಯೂಶುವಲ್ ಆಗಿ ಹೊರಗಡೆ ಅದನ್ನ ಸ್ಟಿಕ್ ಮಾಡ್ತಾರೆ. ಇದು ಬಂದ್ಬಿಟ್ಟು ವೆಲ್ಕ್ರೋ ಇರುವಂತದ್ದು, ಎಲ್ಲೂ ಕಟ್ಸ್ ಏನಿರಲ್ಲ. ಟೊಯೋಟಾದಲ್ಲೇನೆ ಇನ್ಸ್ಟಾಲೇಷನ್ ಮಾಡಿಸ್ಕೊಂಡಿದ್ದು. ಫ್ರಂಟ್ ಇಂದ ರೇರ್ ವರ್ಗು ಕೂಡ ಬರುತ್ತೆ. ಪ್ಲಸ್ ನಮ್ಮ ಎಲ್ಲಾ ಗಾಡಿಗಳಲ್ಲಿ ಕೂಡ ನಾವು ಇದು ಮೆಶ್ ಮ್ಯಾಟ್ಸ್ ಹಾಕಿರ್ತೀವಿ. ಯಾಕೆ ಅಂತಂದ್ರೆ ಅದು ಪ್ರಾಪರ್ ಆಗಿ ಧೂಳು ಏನಾದ್ರು ಹಿಡಿದಿದ್ರು ಕೂಡ ಒಳಗಡೆ ಇರುತ್ತೆ. ವಾರಕ್ಕೊಂದ್ಸರಿ ಹೊರಗಡೆ ಜಾಡ್ಸ್ಬಿಟ್ರೆ ಈಸಿಯಾಗಿ ಹೊರಟೋಗ್ಬಿಡತ್ತೆ ಅಂತ. ಇನ್ನೊಂದು ಸಖತ್ ಇಂಪಾರ್ಟೆಂಟ್ ಇರೋಂಥದ್ದು ನಮಗೆ ಈ ಡ್ಯಾಶ್ ಕ್ಯಾಮು.
ಈ ಡ್ಯಾಶ್ ಕ್ಯಾಮ್ ಬಂದ್ಬಿಟ್ಟು ಕ್ಯೂಬೋದು ನಾವು 4K ಡ್ಯಾಶ್ ಕ್ಯಾಮ್ ಹಾಕ್ಕೊಂಡಿರೋಂಥದ್ದು. ಇದರ ಕ್ವಾಲಿಟಿ ಇನ್ನೂ ನಾವು ನೋಡ್ಕೊಂಡಿರಲಿಲ್ಲ, ಬಟ್ ನಾಟ್ ರೆಕಮೆಂಡೆಡ್ ಈ ಡ್ಯಾಶ್ ಕ್ಯಾಮ್ ತೊಗೊಳ್ಳೋವಂಥದ್ದು. ಯಾಕೆ ಅಂತಂದರೆ ಈ ಡ್ಯಾಶ್ ಕ್ಯಾಮ್ ರೆಕಾರ್ಡಿಂಗ್ ಅಂತೂ 4K ಮಾಡುತ್ತೆ, ಬಟ್ ಇವರ ಅಪ್ಲಿಕೇಶನ್ ಸಪೋರ್ಟೇ ಇಲ್ಲ. ಈಗ ಜಸ್ಟ್ ನಾನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು ನಿಮಗೆ. ಇವಾಗ ಇನ್ನೂ ಕನೆಕ್ಟೆಡ್ ಇಲ್ಲ ಇದು. ಸೊ ಈಗ ನೋಡಿ ಡ್ಯಾಶ್ ಕ್ಯಾಮ್ ಅಂತೂ ಆನ್ ಆಗಿದೆ, ಬಟ್ ಈಗ ನಾನೇನಾದರೂ ನೋಡಿ ವೈಫೈನೂ ಕೂಡ ಕನೆಕ್ಟ್ ಆಗಿದೆ, DC ಇನೋವಾ ಅಂತ ಹೇಳಿ. ಇವ್ರದ್ದು ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಲ್ಯಾಗ್ ಆಗುತ್ತೆ ಸಿಕ್ಕಾಪಟ್ಟೆ. ಪ್ಲಸ್ ಅದು ಓಪನ್ ಮಾಡಿದ್ಮೇಲೆ ಲೈವ್ ವ್ಯೂ ಕರೆಕ್ಟಾಗಿ ತೋರಿಸೋದೇ ಇಲ್ಲ ಅದು. ನೋಡಿ ಎಷ್ಟೊಂದು ಟೈಮ್ ತೊಗೊತಾ ಇದೆ ಅದು ಆ್ಯಕ್ಚುಲಿ. ಸೊ ಅಪ್ಲಿಕೇಶನ್ ಚೆನ್ನಾಗಿಲ್ಲ, ಅದಕ್ಕೆ ನಾವು ಅವರ ಔಟ್ಪುಟ್ಟು ಕೂಡ ನೋಡೋಕ್ಕಾಗಿರಲಿಲ್ಲ. ನಾನು ಈ ಕ್ಲಿಪ್ಪಲ್ಲೇ ನೆಕ್ಸ್ಟ್ ಒಂದು ಔಟ್ಪುಟ್ ಹಾಕಿರ್ತೀನಿ ಯಾವ ಥರ ಬಂದಿದೆ ಅಂತ. ಯಾಕಂತಂದರೆ SD ಕಾರ್ಡ್ ಅದರಲ್ಲಿದೆ. ಇವರ ಅಪ್ಲಿಕೇಶನ್ ಒಂಚೂರು ಇಷ್ಟ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾವು ಅಪ್ಲಿಕೇಶನಲ್ಲೇ ಏನಾದರೂ ಕಾಪಿ ಮಾಡಬೇಕು, ಇಲ್ಲಾಂತಂದರೆ ನಾವು ಅದರಲ್ಲೇ ರೆಕಾರ್ಡ್ ಮಾಡಬೇಕು, ಪಿಕ್ಚರ್ ತೊಗೋಬೇಕು ಅಂತಂದರೆ ಆಗಿರಲ್ಲ. ಕ್ವಾಲಿಟಿನೂ ಕೂಡ ನನಗೆ ಅದಕ್ಕೋಸ್ಕರ ನೋಡೋಕ್ಕೆ ಆಗಿಲ್ಲ, ಯಾಕಂತಂದರೆ ಸಿಕ್ಕಾಪಟ್ಟೆ ಲ್ಯಾಗಿ ಇದೆ. ಇನ್ನೊಂದು ಹೈಲಕ್ಸಲ್ಲಿ VO4 ಕ್ಯಾಮ್ರಾ ಇದೆ, ಅದು ತುಂಬ ಚೆನ್ನಾಗಿದೆ. ಯಾಕಂತಂದರೆ ಅದರ ಅಪ್ಲಿಕೇಶನು ಕೂಡ ತುಂಬ ಫ್ಲೆಕ್ಸಿಬಲ್ ಆಗಿದೆ, ಪ್ಲಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ವಿಸಿಬಿಲಿಟಿನೂ ಕೂಡ ಚೆನ್ನಾಗಿದೆ, ಪ್ಲಸ್ ಅದರ ಶಾರ್ಪ್ನೆಸ್ಸು ಕೂಡ ಚೆನ್ನಾಗಿದೆ. ಅಕಸ್ಮಾತ್ ನೀವು ಇನ್ಸ್ಟಾಲೇಷನ್ ಮಾಡಿಸ್ಕೋಬೇಕು ಡ್ಯಾಶ್ ಕ್ಯಾಮ್ ಅಂತಂದರೆ VO4 ಟ್ರೈ ಮಾಡ್ಕೊಂಡಿರಿ. ಇದರ ಔಟ್ಪುಟ್ಟು ನಮಗೆ ಹೆಂಗಿದೆ ಅಂತಲೇ ಗೊತ್ತಿಲ್ಲ, ಯಾಕಂತಂದರೆ ಅಪ್ಲಿಕೇಶನ್ ಒಂದು ಕೆಲಸ ಮಾಡಲ್ಲ. ಸೊ ಅಷ್ಟೇ, ಬೇಸಿಕ್ಕಾಗಿ ನಮಗೆ ಬೇಕಾಗಿರೋವಂಥದ್ದು ಏನೇನಿದೆ ಅವನ್ನೆಲ್ಲದನ್ನೂ ಕೂಡ ಇದರಲ್ಲಿ ಇನ್ಸ್ಟಾಲೇಷನ್ ಮಾಡಿಸ್ಕೊಂಡಿದ್ದೀವಿ. ಈಗ ಉಳ್ಕೊಂಡಿರೋವಂಥದ್ದು ನಮಗೆ ಆಡಿಯೋ ಅಪ್ಗ್ರೇಡು ಕೂಡ ನಾವು ಟ್ಯಾಗ್ 99ಅಲ್ಲಿ ಮಾತಾಡ್ತಾ ಇದ್ವಿ. ಯಾಕೆ ಅಂತಂದರೆ ಪ್ರಾಪರಾಗಿ ನಾವು ಅದನ್ನು ಡ್ಯಾಂಪಿಂಗು ಕೂಡ ಮಾಡಬೇಕು, ಪ್ಲೇಯರ್ ಚೇಂಜ್ ಮಾಡಬೇಕು, ಸ್ಪೀಕರ್ಸ್ನ ಚೂಸ್ ಮಾಡಬೇಕು, ಆ್ಯಂಪ್ಲಿಫೈರ್ಸ್ನ ಚೂಸ್ ಮಾಡಬೇಕು. ನೆಕ್ಸ್ಟ್ ಅಪ್ಗ್ರೇಡ್ ಪ್ರಾಬಬ್ಲಿ ಅದಿರುತ್ತೆ, ಅದನ್ನು ಪ್ರಾಪರಾಗಿ ವೆಯ್ಟ್ ಮಾಡಿ ಮಾಡಿಸೋಣ ಅಂತ ಹೇಳಿ. ಈಗ ಸದ್ಯಕ್ಕೆ ಏನೇನು ಬೇಕಾಗಿದೆ ಅವನ್ನೆಲ್ಲದನ್ನೂ ಕೂಡ ಮಾಡ್ಕೊಂಡಿದ್ದೀವಿ. ಪ್ಲಸ್ ಗಾಡಿ ಬಂದ್ಬಿಟ್ಟು ಫಸ್ಟ್ ಸರ್ವಿಸ್ ಆಲ್ಮೋಸ್ಟ್ ಒಂದು 10,000ವರೆಗೂ ಕೂಡ ನಮಗೆ ಕಾಸ್ಟ್ ಆಗಿತ್ತು. ಸರ್ವಿಸ್ ಅಂತೂ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಅದು, ಪ್ಲಸ್ ಸರ್ವಿಸು ಕೂಡ ಒಳ್ಳೆ ರೆಸ್ಪಾನ್ಸ್ ಇರುತ್ತೆ. ಏನಾದರೂ ಇಶ್ಯೂ ಆದ್ರೂ ಕೂಡ ಇಮಿಡಿಯೇಟಾಗಿ ನಮಗೆ ರೆಸಾಲ್ವ್ ಮಾಡಿ ಕೊಡ್ತಾ ಇರ್ತಾರೆ. ಲಾಂಗಲ್ಲಿ ಕಂಫರ್ಟ್ ಅಂತೂ ಹೇಳೋ ಹಂಗೆ ಇಲ್ಲ, ಯಾಕೆಂತಂದರೆ ಅಮ್ಮ ಅಪ್ಪ ಎಲ್ಲರೂ ಕೂಡ ನಾವು ಮೊನ್ನೆ ಮುಂಬೈ ಶಿರ್ಡಿ ಎಲ್ಲ ಅಡ್ಡಾಡಿ ಬಂದಿದ್ವಿ. ಆರಾಮಾಗಿ ಕಂಫರ್ಟೇಬಲ್ ಆಗಿ ಹೋಗಿ ಬಂದಿರೋಂಥದ್ದು. ಪ್ಲಸ್ 7 ಸೀಟರ್ ಇರೋವಂಥದ್ರಿಂದ ಹಿಂದೆನೂ ಕೂಡ ಕ್ಯಾಪ್ಟನ್ ಸೀಟ್ಸ್ ಇದೆ, ಆರಾಮಾಗಿ ಕೂತ್ಕೋಬೋದು, ರಿಕ್ಲೈನು ಕೂಡ ಮಾಡ್ಕೋಬೋದು. ಕಂಫರ್ಟಲ್ಲಂತೂ ಏನು ಎರಡು ಮಾತೇ ಇಲ್ಲ. ಪ್ಲಸ್ ರಿಲಯಬಿಲಿಟಿ ಅಂತಂದರೆ ಟೊಯೋಟಾ. ಸೊ ಇದೊಂದು ವಿಡಿಯೋ ನಾವು ಒಂದು ಓನರ್ಶಿಪ್ ರಿವ್ಯೂ ಅಂತ ಹೇಳ್ಬಿಟ್ಟು ಮಾಡಿ, ಪ್ಲಸ್ ಮಾರ್ಟ್ಸ್ ಏನೇನಿದೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡೋಣ ಅಂತ ಹೇಳಿ ಮಾಡ್ಕೊಂಡಿರೋವಂಥದ್ದು ಅಷ್ಟೇ. ಇವತ್ತಿಗೆ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡ್ಕೊಂಡಿರಿ, ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಬಾಯ್. Never not, never under yard, never ever, I'm forever on. Check my rep and all, check my repertoire, don't check me now. Let's just check some involved. I've been feeling like I'm next to God, next to God, next to God.